ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಹಿಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿದಂತಹ ವೀಕ್ಷಕರಿಗೆ ಧನ್ಯವಾದಗಳು. ಇವತ್ತು ಕೂಡ ನಾವು 10 ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಆನ್ಸರ್ಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹಾಗಾದರೆ ನಮ್ಮ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸ್ತಿದ್ರೆ ಈಗಲೇ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗಾದರೆ ಸರಿ ಫ್ರೆಂಡ್ಸ್, ತಡ ಮಾಡದೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಹಾಗಾದರೆ ಈ ವಿಡಿಯೋದ ಮೊದಲನೇ ಕ್ವಶನ್ ಏನು ಅಂತ ನೋಡಿದಾಗ, ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಭಾರತದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ನೋಡಿದಾಗ ಉತ್ತರಾಂಚಲದ ಜಿಮ್ ಕಾರ್ಬೆಟ್. ಉತ್ತರಾಂಚಲದ ಜಿಮ್ ಕಾರ್ಬೆಟ್ ಎಂಬುದು ಭಾರತದಲ್ಲಿ ಮೊದಲು ಸ್ಥಾಪಿತವಾಗಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನವಾಗಿದೆ ಫ್ರೆಂಡ್ಸ್. ಎರಡನೇ ಕ್ವಶನನ್ನು ನೋಡಿದಾಗ, ಸಸ್ಯಗಳು ತಮ್ಮ ಯಾವ ಭಾಗದ ಮೂಲಕ ಉಸಿರಾಡುತ್ತವೆ? ಸಸ್ಯಗಳು ತಮ್ಮ ಯಾವ ಭಾಗದ ಮೂಲಕ ಉಸಿರಾಡುತ್ತವೆ ಅಂತ ನೋಡಿದಾಗ, ತಮ್ಮ ಎಲೆಗಳ ತಳಭಾಗದಲ್ಲಿರ್ತಕ್ಕಂತಹ ಪತ್ರರಂಧ್ರಗಳು ಅಥವಾ ಸ್ಟೊಮ್ಯಾಟಾ ಅಂತ ಕರೆಯಲ್ಪಡುವಂತಹ ಪತ್ರರಂಧ್ರದ ಮೂಲಕ ಈ ಸಸ್ಯಗಳು ತಮ್ಮ ಉಸಿರಾಟವನ್ನು ಮಾಡುತ್ತವೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡಿದಾಗ, ಮೂರನೇ ಕ್ವಶನ್, ವಾಯುವಿನಲ್ಲಿರುವ ನೈಟ್ರೋಜನ್ನ ಪ್ರಮಾಣ ಎಷ್ಟು? ವಾಯುವಿನಲ್ಲಿರ್ತಕ್ಕಂತಹ ನೈಟ್ರೋಜನ್ನ ಪ್ರಮಾಣ ಎಷ್ಟು ಅಂತ ನೋಡಿದಾಗ 78% ವಾಯುವಿನಲ್ಲಿ ನೈಟ್ರೋಜನ್ ಪ್ರಮಾಣ ಇರುತ್ತೆ. ಹಾಗಾದರೆ ಉಳಿದ ಯಾವ ಯಾವ ಅನಿಲಗಳು ವಾಯುವಿನೊಂದಿಗೆ ಸೇರಿಕೊಂಡಿರುತ್ತವೆ ಅಂತ ನೋಡಿದಾಗ, ಆಕ್ಸಿಜನ್ನ ಪ್ರಮಾಣ 21% ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ 0.04 ಇರುತ್ತದೆ ಫ್ರೆಂಡ್ಸ್. ಹಾಗಾದರೆ ಉಳಿದಂತೆ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಕಣಗಳ ಈ ಮಿಶ್ರಣವು ವಾಯುವಿನಲ್ಲಿ 0.96 ಇರುತ್ತೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ಭಾರತದ ಪ್ರಪ್ರಥಮ ಮಹಿಳೆ ಯಾರು? ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ಪ್ರಥಮ ಭಾರತೀಯ ಮಹಿಳೆ ಯಾರು ಅಂತ ನೋಡಿದಾಗ ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ರವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ಭಾರತೀಯ ಪ್ರಥಮ ಮಹಿಳೆಯಾಗಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಒಂದು ಕ್ವಶನ್, ಐದನೇ ಕ್ವಶನ್, ಅನಾಫಿಲಸ್ ಸೊಳ್ಳೆ ಕಚ್ಚುವುದರಿಂದ ಯಾವ ರೋಗ ಬರುತ್ತೆ? ಅನಾಫಿಲಸ್ ಸೊಳ್ಳೆ ಕಚ್ಚುವುದರಿಂದ ಯಾವ ರೋಗ ಬರುತ್ತೆ ಅಂತ ನೋಡಿದಾಗ ಪ್ಲಾಸ್ಮೋಡಿಯಂ ಅಥವಾ ಮಲೇರಿಯಾ ಅಂತ ಕರೆಯಲ್ಪಡುವಂತಹ ರೋಗ ಬರುತ್ತೆ ಫ್ರೆಂಡ್ಸ್. ಹಾಗಾದರೆ ಆರನೇ ಕ್ವಶನ್, ದ್ರವರೂಪದ ಧಾತು ಎಂದು ಯಾವ ಧಾತುವನ್ನು ಕರೆಯುತ್ತಾರೆ? ದ್ರವರೂಪದ ಧಾತು ಎಂದು ಯಾವ ಧಾತುವನ್ನು ಕರೆಯುತ್ತಾರೆ ಅಂತ ನೋಡಿದಾಗ ಪಾದರಸ. ಪಾದರಸಕ್ಕೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾದ ಆಕಾರವಿಲ್ಲ. ಇದು ಯಾವ ವಸ್ತುವಿನಲ್ಲಿ ಹಾಕಿದರೂ ಸಹ ಆ ವಸ್ತುವಿನ ರೂಪವನ್ನು ಪಡೆದುಕೊಳ್ಳುವುದರಿಂದ ಇದನ್ನು ದ್ರವರೂಪದ ಧಾತು ಅಂತ ಕರೆಯಲಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಏಳನೇ ಒಂದು ಕ್ವಶನನ್ನು ನೋಡೋಣ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು? ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಮತ್ತು ಕಳೆನಾಶಕ ಇಲ್ಲದೇ ಬೆಳೆಯುವಂತಹ ಬೆಳೆ ಯಾವುದು ಅಂತ ನೋಡಿದಾಗ ಸಾಮೆ. ಹಾಗಾದರೆ ಎಂಟನೇ ಕ್ವಶನನ್ನು ನೋಡೋಣ. ಕಪ್ಪಂಗಿ ಎಂದು ಯಾವ ಪಕ್ಷವನ್ನು ಕರೆಯುತ್ತಿದ್ದರು? ಕಪ್ಪಂಗಿ ಎಂದು ಯಾವ ಪಕ್ಷದವರನ್ನು ಕರೆಯುತ್ತಿದ್ದರು ಅಂತ ನೋಡಿದಾಗ ಫ್ಯಾಸಿಸ್ಟ್ ಪಕ್ಷ. ಈ ಪಕ್ಷವನ್ನು ಬೆನಿಟೋ ಮುಸೋಲಿನಿ ಎಂಬುವವರು ರಚಿಸಿದ್ದು. ಈ ಪಕ್ಷದಲ್ಲಿರ್ತಕ್ಕಂತಹ ಜನಗಳೆಲ್ಲ ಕಪ್ಪು ಅಂಗಿಗಳನ್ನು ಧರಿಸುವುದರಿಂದ ಇವರನ್ನು ಕಪ್ಪಂಗಿ ಎಂದು ಕರೆಯುತ್ತಿದ್ದರು ಫ್ರೆಂಡ್ಸ್. ಹಾಗಾದರೆ ಈ ಒಂದು ವಿಡಿಯೋದ 9ನೇ ಕ್ವಶನನ್ನು ನೋಡಿದಾಗ, ವಿಶ್ವ ಜಲ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ. ವಿಶ್ವ ಜಲ ದಿನಾಚರಣೆಯನ್ನು ಮಾರ್ಚ್ 22ರಂದು ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಹಾಗಾದರೆ ಈ ಒಂದು ವಿಡಿಯೋದ ಕೊನೆಯ ಕ್ವಶನನ್ನು ನೋಡಿದಾಗ, ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ದ ಕೇಂದ್ರ ಕಚೇರಿ ಎಲ್ಲಿದೆ? ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡಿದಾಗ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿದೆ ಫ್ರೆಂಡ್ಸ್.
ಸರಿ ಫ್ರೆಂಡ್ಸ್, ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ನಮ್ಮ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗುವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.